ಬೆಸ್ಕಾಂ ಕಾರ್ಪೊರೇಟ್ ಆಫೀಸ್ ಆದಂತಹ MD ಕಚೇರಿ ಎದುರುಗಡೆ ಇವತ್ತು ಕರ್ನಾಟಕದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ OBC ವಿದ್ಯುತ್ ಗುತ್ತಿಗೆದಾರರು ಮತ್ತು ಅವರದೇ ಒಂದು ಸಂಘದ ಮುಖಾಂತರ ಒಂದಿಷ್ಟು ಮನವಿಗಳನ್ನು ಕೊಡೋದಕ್ಕೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಭೇಟಿ ಮಾಡೋದಕ್ಕೆ ಇವತ್ತು ಬೆಂಗಳೂರಿಗೆ ಬಂದಿದ್ದರು. ಅವರ ಜೊತೆಯಲ್ಲಿ ಮಾತಾಡ್ತಾ ಹೋಗೋಣ, ಅವರ ಸಮಸ್ಯೆಗಳೇನು, ಈ ಮನವಿಯ ಉದ್ದೇಶವೇನು ಅಂತ. ನಮ್ಮ ಜೊತೆಯಲ್ಲಿ ದೇವನಹಳ್ಳಿಯ D. ಸುಧಾಕರ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರ ಜೊತೆಲಿ ಮಾತಾಡ್ತಾ ಹೋಗೋಣ ಏನು ಸಮಸ್ಯೆ ಅಂತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನು ಸರ್ ಸಮಾಚಾರ? ಬೆಂಗಳೂರು ಕಾರ್ಪೊರೇಟ್ ಆಫೀಸ್ವರೆಗೂ ಬಂದಿದ್ದೀರಾ MD ಅವ್ರನ್ನ ಭೇಟಿ ಮಾಡೋದಕ್ಕೆ? ಸರ್ ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SC ST ಗುತ್ತಿಗೆದಾರರ ಸಂಘದ ವತಿಯಿಂದ ನಾವು ಇವತ್ತು ಏನು ಹೋರಾಟಕ್ಕೆ ಬರ್ತಾ ಇದೀವಿ ಅಂದರೆ, ಸರ್ಕಾರದಲ್ಲಿ 2016ರಿಂದ SC ST ಅಭಿವೃದ್ಧಿ ಆಗಲಿ ಅಂತ 24% ಮೀಸಲಾತಿನ ಜಾರಿಗೆ ತಂದಿರುತ್ತೆ. ಆದರೆ ಇದುವರೆಗೂ ಸಹ ಅದನ್ನು ಸರಿಯಾದ ರೂಪದಲ್ಲಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಜಾರಿಗೆ ಮಾಡಿಲ್ಲ. ಇದು ಕೇವಲ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಬೆಸ್ಕಾಂ ಮಾತ್ರ ಸೀಮಿತವೋ ಅಥವಾ ಇಡೀ ಸ್ಟೇಟ್ಗೋ? ಇಡೀ ಸ್ಟೇಟಲ್ಲಿ ಈ ಸಮಸ್ಯೆ ಇದೆ. ಬೆರಳಿನಕ್ಕೆ ಎಷ್ಟು ಒಂದು 5% ಮಾತ್ರ ಒರೆಸ್ಕೊಡ್ತಾ ಇದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಒರೆಸ್ನ ಯಾರೂ ಸಹ ಕೊಡ್ತಾ ಇಲ್ಲ. ಎಲ್ಲ ಸರ್ಕಾರ ನಿಯಮ ಜಾರಿಗೆ ತಂದ್ರು, ಕಂಪನಿಗಳು ಅದನ್ನ ಪಾಲಿಸ್ತಾ ಇಲ್ಲ ಅಂತ. ಹೌದು ಸರ್, ಅಲ್ವಾ? ಹೌದು. ಓಕೆ, ಏನು ಸರ್ ನಿಮ್ಮ ಒಂದು ಬೇಡಿಕೆಗಳೇನು? ಈ ಹಿಂದೆ ಮೊನ್ನೆ ಟೆಂಡರ್ ಕರೆದಿದ್ದಾರೆ. ಟೆಂಡರ್ ನಲ್ಲಿ SC ST ಮೀಸಲಾತಿನೇ ಕರೆದಿಲ್ಲ. ಯಾಕಂದ್ರೆ 2 ವರ್ಷ ಬದಿಗೊತ್ತಿದ್ದಾರೆ. 2 ವರ್ಷ ಅವಧಿಗೆ ಪ್ಯಾಕೇಜ್ ಮಾಡಿಬಿಟ್ಟು ಒಂದು 18 ಜನ ಗುತ್ತಿಗೆದಾರರು ಬಂಡವಾಳಶಾಹಿಗಳಿಗೆ ಮಾತ್ರನೇ ಟೆಂಡರ್ ಅಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಲ್ಕ್ ಕಾಂಟ್ರಾಕ್ಟರ್ RC ಗುತ್ತಿಗೆದಾರರಿಗೆ ಮಾತ್ರ. ಸಾಮಾನ್ಯ GST ಕಟ್ಟಿದ್ದಾರೆ, EMD ಪಾವತಿ ಮಾಡಿದ್ದಾರೆ, PF ESI ಈ ತರ ಗುತ್ತಿಗೆದಾರರು EMD ಪಾವತಿ ಮಾಡಿದ್ದಾರೆ. ಅಂತವ್ರಿಗೆ ಏನು ಪ್ರಯೋಜನ ಇಲ್ಲ ಈ ಒಂದು ಯೋಜನೆಯಲ್ಲಿ. ಸರ್, ಇವಾಗ ಒಬ್ಬ RC ಗುತ್ತಿಗೆದಾರನಿಗೆ ಕಾಮಗಾರಿ ಕೊಟ್ರು, ಅವನೇನು ಸಲ್ಕೆ ಗುದ್ಲಿ ತಗೊಂಡ್ ಏನ್ ಕೆಲಸ ಮಾಡಲ್ಲ. ಹೌದು. ನಿಮ್ಮಂತ ಎಲ್ಲಾ ಗುತ್ತಿಗೆದಾರರಿಗೆ ಸಬ್ ಕಾಂಟ್ರಾಕ್ಟೇ ಕೊಡೋದವನು, ಹೌದಾ? ಯಾವುದೇ RC ಗುತ್ತಿಗೆದಾರ ಅವನೇನ್ ನೇರವಾಗಿ ಅವನ ಕಂಪನಿ ಮುಖಾಂತರ ಯಾರು ಬರಲ್ಲ, ಕೆಲಸ ಮಾಡಲ್ಲ. ಆದ್ರೂ ಕಳೆದ ಸುಮಾರು 13ರಿಂದ 15 ವರ್ಷಗಳಿಂದ ಈ ಒಂದು RC ಗುತ್ತಿಗೆಯನ್ನ ತಂದು ಒಂದು ಕಡೆ ಸರ್ಕಾರಕ್ಕೆ ನಷ್ಟ, ಇನ್ನೊಂದು ಕಡೆ ತೆರಿಗೆದಾರನ ನಷ್ಟ, ಇನ್ನೊಂದು ಕಡೆ ಕ್ವಾಲಿಟಿ ಮೆಟೀರಿಯಲ್ಸ್ ಆಗ್ತಾ ಇಲ್ಲ, ಕಳಪೆ ಕಾಮಗಾರಿಗಳು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲಾ ಬೆಳಕಿಗೆ ಬಂದ್ರು, ಎಲ್ಲವನ್ನೂ ತೋರಿಸಿದ್ರು, ಎಲ್ಲಾ ಮಾಧ್ಯಮಗಳು ತೋರಿಸಿದೆ, ಪತ್ರಿಕೆಗಳು ಬರ್ತಿದೆ, ಅವ್ರ ಕಣ್ಣು ಮುಂದೆನೆ ಕಾಣಿಸ್ತಾ ಇದೆ ಕಳಪೆ ಕಾಮಗಾರಿಗಳು ಮಾಡಿದ್ದಾರೆ, ಕಳಪೆ ವಸ್ತುಗಳನ್ನ ಬಳಸಿದ್ದಾರೆ ಅಂತ. ಆದ್ರೂ ಅವ್ರಿಗೆ ಒತ್ತು ಕೊಡ್ತಾ ಇರೋದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಈಗ ಏಕಂದ್ರೆ ಸಣ್ಣ ಪುಟ್ಟ ಗುತ್ತಿಗೆದಾರರು ಒಂದು ಕ್ವಾಲಿಟಿ ಕೆಲಸ ಮಾಡಿ, ಒಂದು AE JE ಅಂಡರ್ ಅಲ್ಲಿ ಕೆಲಸ ಮಾಡಿ ಒಂದು ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದಾರೆ. ಆದ್ರೆ RC ಕಾಂಟ್ರಾಕ್ಟರ್ಗೆ ಒಂದು ಬಲ್ಕಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರದೇ ಆದ ಒಂದು ಮೇಂಟೆನೆನ್ಸ್ಗೆ ಅವ್ರದೇ ಒಂದು ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶ ಹೇಳ್ತಾ ಇದ್ದಾರೆ ಹೊರತು, ಅದರ ಫೀಲ್ಡ್ ಅಲ್ಲಿ ಮಾತ್ರ ತುಂಬಾ ಭ್ರಷ್ಟಾಚಾರ ಆಗಿದೆ. ಹಳೆ ಹಿಂದಿನ ಅವಧಿಗಳಲ್ಲಿ ಮಾಡಿರೋಂಥ ಬಿಲ್ಗಳ ಮೇಲೆ ಪಾಸ್ ಮಾಡಿದ್ದಾರೆ. ಇಂಥ 100 ರೀತಿ ಭ್ರಷ್ಟಾಚಾರಗಳಾಗ್ತಾ ಇದೆ. ಕ್ವಾಲಿಟಿ ಕಂಟ್ರೋಲ್ ಮೇಂಟೈನ್ ಮಾಡೋದಿಲ್ಲ. ಇದೆಲ್ಲ 100 ಸಮಸ್ಯೆ ಇದೆ. ಸರ್, ಇವಾಗ ನೀವು ಒಂದು ಮನವಿ ಪತ್ರನ ಬೆಸ್ಕಾಂ MD ಅವ್ರಿಗೆ ಮೊದಲನೇ ಬಾರಿಗೆ ಏನ್ ಕೊಡ್ತಾ ಇಲ್ಲ, ಹೌದು, ಹಲವಾರು ಬಾರಿ ಪ್ರತಿಯೊಂದು ಕೊಟ್ಟಿದ್ದೀರಾ. ಆಮೇಲೆ MD ಅವರು ಗಮನಕ್ಕೆ ತಂದಿದ್ದೀರಾ, DT ಅವ್ರಿಗೆ ಹೇಳಿದಿರಾ, ಎಲ್ಲರಿಗೂ ಹೇಳಿದ್ದೀರಾ. ಇದೇನು ಮೊದಲನೇ ಬಾರಿಗೆ ನೀವೇನು ಆಡ್ತಿಲ್ಲ, ಇವ್ರ ಕಿವಿಗಳಿಗೆ ಬಂದು. ಹೌದು, ಹಲವು ಬಾರಿ ಹೇಳಿದ್ದೀರಾ. ಆದ್ರೂ ನಿಮ್ ಅವ್ರಿಗೆ ಇನ್ನೂ ಕೇಳಿಸ್ಕೊಂಡಿಲ್ಲ. ಆದ್ರೂ 2,000 ಕೋಟಿಯಷ್ಟು ಒಂದು ಬಲ್ಕ್ ಟೆಂಡರ್ನ ಮಾಡಿದ್ದಾರೆ. ಹೌದು. ಓವರಾಲ್ ಆಗಿ ನಿಮ್ಮ ಡಿಮ್ಯಾಂಡ್ಸ್ ಏನ್ ಸರ್ ಕಂಪನಿ? ನಮ್ಮ ಡಿಮ್ಯಾಂಡ್ಸ್ SC ST ಮೀಸಲಾತಿ ಏನು 24% ಇದೆ, ಅದು ಮತ್ತೆ OBCಗೆ 25% ಇದೆ. ಅದನ್ನೆಲ್ಲ ಬದಿಗೊಟ್ಟು ಸೈಡ್ಗಿಟ್ಟು ಆಮೇಲೆ ಟೆಂಡರ್ ಕರೀರಿ 50%. ಆದ್ರೆ SC STಗೆ ಏನ್ ಸೇರ್ಬೇಕು, OBCಗೆ ಏನ್ ಸೇರ್ಬೇಕು, ಅದು ವರ್ಕ್ ಆರ್ಡರ್ ವೈಸ್ ಅದನ್ನ ತಲುಪಿಸೋ ಒಂದು ನಿಟ್ಟಿನ ವ್ಯವಸ್ಥೆ ಮಾಡ್ತಾ ಇಲ್ಲ ಇವರು. ಸರ್, ಇವಾಗ ಮಾಡ್ತಾ ಇಲ್ಲ, ನೀವು ಬರೀ ಮನವಿ ಕೊಟ್ಟು ಹೋಗ್ತೀರಾ, ಅದು ಅಲ್ಲೇ ಉಳಿಯುತ್ತೆ. ನಿಮ್ಮ ಮನವಿ ನಾಳೆ ಕಸದ ಬುಟ್ಟಿಗೂ ಸೇರುತ್ತೆ, ಅದು ನಿಮ್ಗೂ ಗೊತ್ತಿರೋದು. ಇದು ಇಲ್ಲಿಗೆ ನಿಲ್ಲುತ್ತೋ ಅಥವಾ ಮುಂದುವರಿಯುತ್ತೆ ನಿಮ್ಮ ಹೋರಾಟ? ಈ ಹಿಂದೆ ಅವಧಿಯಲ್ಲಿ ಟೆಂಡರ್ ಕರೆದಲ್ಲಿ ಆ ಟೆಂಡರ್ನ ಕ್ಯಾನ್ಸಲೇಷನ್ ಮಾಡಿ ಹೋರಾಟ ಮಾಡಿದ್ವಿ. ಎಷ್ಟು ಕೋಟಿ ಮಾಡಿದ್ರಿ? ಅದು ಬಂದು 800 ಕೋಟಿದು ಟೆಂಡರ್ ಮಾಡಿದ್ರು. ಯಾವಾಗ, ಯಾವ ಇಸ್ವಿಲಿ? 2024 8ನೇ ತಿಂಗಳಲ್ಲಿ ಮಾಡಿದ್ರು. ರೀಸೆಂಟ್ ಆಗಿ ಮಾಡಿದ್ರು. ಅದ್ರಲ್ಲಿ ನ್ಯೂನ್ಯತೆಗಳು ಜಾಸ್ತಿ ಇದ್ವು. ಏನಂದ್ರೆ ಆ ನ್ಯೂನ್ಯತೆಗಳನ್ನ ಸರಿಪಡಿಸ್ಕೊಂಡಿರ ಟೆಂಡರ್ನ ಕ್ಯಾನ್ಸಲೇಷನ್ ಮಾಡಿದ್ರು. ಅಲ್ಲಿ ಭ್ರಷ್ಟಾಚಾರ ಅನ್ನೋದು ಅಲ್ಲಿ ಕಾಣ್ತಾ ಇತ್ತು. ಅದನ್ನ ಗೊತ್ತಾದಾಗ ಮತ್ತೆ ಮನವಿ ಕೊಟ್ಟಾಗ ಮತ್ತೆ ಸರ್ಕಾರ ರೂಲ್ಸ್ ರೆಗ್ಯುಲೇಷನ್ಸ್ ನ ಇವ್ರಿಗೆ ತಲುಪಿಸಿದಲ್ಲಿ ಅದನ್ನ ಕ್ಯಾನ್ಸಲೇಷನ್ ಮಾಡಿದ್ರು. ಪ್ರೊಕ್ಯೂರ್ಮೆಂಟ್ ಸೆಕ್ಷನ್ ಅಲ್ಲಿ ಕ್ಯಾನ್ಸಲ್ ಮಾಡಿದ್ಮೇಲೆ ಈಗ ಯೋಜನೆಗಳು ಇದರಲ್ಲಿ ಡೈವರ್ಟ್ ಮಾಡಿ ಅಲ್ಲಿ ಟೆಂಡರ್ನ ಕರೆಸ್ತಾ ಇದ್ದಾರೆ. ಈ ಸೆಕ್ಷನ್ ಮೇಲೆ ಕೇಸ್ಗಳೆಲ್ಲ ಬಿದ್ದಿದೆ, ಇದೆಲ್ಲ ಹೋರಾಟ ಇದೆ, ಕೋರ್ಟ್ಗೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಯೋಜನೆಗಳು ಇದರಲ್ಲಿ
ಟ್ರಾನ್ಸ್ಫಾರಮ್ ಕೆಲವು ಮೆಟೀರಿಯಲ್ಸ್ ಅವ್ರು ಕೊಡ್ತಾರೆ, ಇನ್ನು ಮಿಕ್ಕಿದ ಮೆಟೀರಿಯಲ್ಸ್ ಈ ಕಾಂಟ್ರಾಕ್ಟ್ ಸಪ್ಲೈ ಮಾಡೋದು 2 ವರ್ಷ ಕೊಟ್ಟಿದ್ದಾರೆ ಕಂದಾಯ ಅಲ್ಲಿ ಬಜೆಟ್. ಹೆಂಗಾದ್ರೂ ಆಗ್ಲಿ RC ಗುತ್ತಿಗೆದಾರನಿಗೆ ಇವರು ಟೆಂಡರ್ ಮಾಡ್ಲೇಬೇಕು, ಅವ್ರು ಕೊಡ್ಲೇಬೇಕು ಅನ್ನೋ ಉದ್ದೇಶ ಇದೆ. ಒಂದ್ ಕಡೆ ನೋಡ್ಕೊಂಡ್ರೆ RC ಗುತ್ತಿಗೆದಾರರು ಮಾರ್ಕ ಮಾಡಿದ್ದಾರೆ ಅನ್ಬೋದು. ಸೇಲ್ ಡೇಟ್ ಸರ್ ಇದು, ಯಾಕಂದ್ರೆ ಪದೇ ಪದೇ ಅವನ್ಗೆ ಒತ್ತು ಕೊಡ್ತಾ ಇದಾರೆ ಅಂದ್ರೆ ಸೇಲ್ ಮಾಡ್ತಾ ಇದಾರೆ ಅಂತ ಅರ್ಥ. ಯಾಕಂದ್ರೆ ಈಗ ಕೋಲಾರದಲ್ಲಿ ಒಂದು 5 ವರ್ಕ್ ನಾವು ಗಮನಿಸಿದ್ರೆ, ಕೋಲಾರದಲ್ಲಿ ಹಳೆ ವರ್ಕ್ ಆರ್ಡರ್ ಅಂದ್ರೆ ಡಿ ವರ್ಕ್ ಆರ್ಡರ್, ಡಿ ಒಂದು ಇದನ್ನ ವರ್ಕ್ ಆರ್ಡರ್, ಆ ವರ್ಕ್ ರೀಕಂಡಕ್ಟಿಂಗ್ ಇರೋದು ಎಲ್ಲಾನು ಈಗ ಪಾಸ್ ಮಾಡಿ ಬಿಲ್ ಪಾಸ್ ಮಾಡಿದ್ದಾರೆ. ಇದೆಲ್ಲ ಅಬ್ಸರ್ವೇಷನ್ ಮಾಡ್ಕೊಳಕ್ 2019 ಇಸ್ವಿದನ್ನ ಮೊನ್ನೆ ಬಿಲ್ ಮಾಡಿ ತಗೊಂಡಿದ್ದಾರೆ. ಇದರ RC ಕಾಂಟ್ರಾಕ್ಟ್ ಕೊಟ್ಟಾಗ ಮತ್ತೆ ಇವೆಲ್ಲ ಮೇಂಟೆನೆನ್ಸ್ ಭ್ರಷ್ಟಾಚಾರ ಮಾಡೋದಕ್ಕೆಲ್ಲಾನು ತುಂಬಾ ಸುಲಭವಾಗಿರುತ್ತೆ. ಮಾಡ್ಬೋದಾ? ಮಾಡ್ಬೋದು ಸರ್, ಕಾನೂನಾತ್ಮಕ ಅದು ಸರಿ ಇಲ್ಲ, ಆದ್ರೂ ಮಾಡಿದ್ದಾರೆ. ಈ ತರ ಎಲ್ಲ ವರ್ಕ್ಸ್ ಮಾಡಿದಾಗ ಅವೆಲ್ಲ ಯಾರು ಕೇಳೋದಿಲ್ಲ, ಮಾಡೋದಿಲ್ಲ. ಸರ್ಕಾರ ಗಮನಕ್ಕೆ ಅರ್ಜಿಗಳು ಕೊಟ್ಟರು ಅಲ್ಲಲ್ಲೇ ಮುಚ್ಚಾಕೋ ಒಂದು ನಿಟ್ಟಿನಲ್ಲಿ ಈ ಅಧಿಕಾರಿ ವರ್ಗದವ್ರು ಕೆಲಸ ಮಾಡ್ತಾರೆ. ಯಾಕಂದ್ರೆ ಯಾವ್ದಾದ್ರು ಒಂದು ಅರ್ಜಿ ಕೊಟ್ಟಾಗ ಅದ್ರ ಬಗ್ಗೆ ಕ್ರಮ ತಗೊಂಡು, ಇವತ್ತು ಕೊಟ್ರೆ ಇನ್ನೊಂದು 5 ವರ್ಷ ಕ್ರಮ ತಗೊಂಡ್ರೆ ಏನ್ ಪ್ರಯೋಜನ ಇದೆ? ಅವ್ನು ಇರೋದೇ ಇಲ್ಲ. ಈ ರೀತಿ ಒಂದು ಭ್ರಷ್ಟಾಚಾರಕ್ಕೆ ಆಹ್ವಾನ ಆಗ್ತಾ ಇದೆ ಆ ಟೆಂಡರ್ಸ್. ಅಂದ್ರೆ ನೀವು ಚಾಪೆ ಕೆಳಗಡೆ ತೂರಿದ್ರೆ ಅವ್ರು ಡೈರೆಕ್ಟ್ ರಂಗೋಲಿ ಕೆಳಗಡೆ ತೂರ ಅಂತ ರಂಗೋಲಿ ಕೆಳಗಡೆ ನುಗ್ತಾ ಇದ್ದಾರೆ. ಓಕೆ ಸರ್, ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಹೋರಾಟಗಳನ್ನ ಮಾಡೋದಕ್ಕೆ ನೀವು ಸಿದ್ಧ ಇದ್ದೀರಿ? ಸರ್, ನಾವೀಗ ಮನವಿ ಕೊಟ್ಟಿದೀವಿ. ಕಾನೂನುಬದ್ಧವಾಗಿ ಸರ್ಕಾರದ ರಾಜ್ಯ ಪತ್ರಗಳ ಅನ್ವಯ ಮತ್ತೆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ನಾವು ಕೇಳಿದೀವಿ, ಮನವಿ ಮಾಡಿದೀವಿ, ಅವ್ರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡಿದೀವಿ. ಅದು ಇದನ್ನ ಮೀರಿ ಮಾಡ್ತಾರೆ ಅಂದ್ರೆ ನಾವು ನ್ಯಾಯಾಲಯದ ಮೊರೆಗೆ ಹೋಗ್ಬೇಕಾಗುತ್ತೆ ಅಷ್ಟೇ ಮುಂದಿನ ದಿನಗಳಲ್ಲಿ. ಅಷ್ಟೇ ಸರ್, ಥ್ಯಾಂಕ್ ಯು ಸುಧಾಕರ್ ಸರ್. ಇವತ್ತು ಕಾಮಗಾರಿಗಳಲ್ಲಿ ಲೋಪದೋಷಗಳು ಪ್ರತಿಯೊಂದು ಕಾಮಗಾರಿಗಳಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಇರುತ್ತೆ. ಆದರೆ ಅದೇನು ಹೇಳ್ತಾರ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತು ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲಿ ಅಷ್ಟು ಸ್ಮಾರ್ಟ್ ಆಗಿ ಅಧಿಕಾರಿಗಳಾಗಿರ್ಬೋದು, ಸರ್ಕಾರವಾಗಿರ್ಬೋದು ಅದ್ಭುತವಾಗಿ ನುಣುಚ್ಕೊಳ್ತವೆ. ಅದಕ್ಕೆ ತಾಜಾ ಉದಾಹರಣೆ ಸುಧಾಕರ್ ಸರ್ ಹೇಳಿದ್ವಿ. ಆಗ ಈ ಕಾಮಗಾರಿಗಳು ತಂದಿರೋದೆ ಇವರು ದುಡ್ಡು ಮಾಡೋದಕ್ಕೆ ಮತ್ತು ಬಂಡವಾಳಶಾಹಿಗಳು ಇನ್ನೊಂದಿಷ್ಟು ಬಂಡವಾಳಗಳನ್ನ ಮಾಡ್ಕೊಳ್ಳೋದಕ್ಕೆ. ಇವತ್ತು ನೀವು 5 ಕಂಪನಿಗಳಲ್ಲಿ ನೋಡಿ, 5 ಕಂಪನಿಗಳಲ್ಲೂ ಕೇವಲ ಕಳಪೆ ಕಾಮಗಾರಿಯದೇ ದೊಡ್ಡ ಅಸ್ತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನಮ್ಮ ಜೊತೆಯಲ್ಲಿ SC/ST ಅಸೋಸಿಯೇಷನ್ನ ಬೆಂಗಳೂರು ಜಿಲ್ಲಾಧ್ಯಕ್ಷರಾದಂತಹ ಲೋಕೇಶ್ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಏನು ಇವತ್ತಿನ ಮನವಿ? ಸರ್, ಈ ದಿನ ನಾವು MD ಅವ್ರನ್ನ ಭೇಟಿ ಮಾಡಿ ಈ ಟೆಂಡರ್ಗಳೇನಿದೆ ಇದರಲ್ಲಿ ಏನು ಅನ್ಯಾಯ ಆಗ್ತಿದೆ, ನಮ್ಮ ಈಗ ಸರ್ಕಾರದ ಒಂದು ಒಳ್ಳೆ ದೇವೋದ್ದೇಶ ಏನಪ್ಪ ಇದೆ ಅಂತಂತಂದ್ರೆ ಎಲ್ಲರಿಗೂ ಸಮಾನವಾಗಿ ಎಲ್ಲ ವರ್ಗದ ಜನಗಳಿಗೂ ಕೂಡ ಎಲ್ಲದು ಸಮಬಾಳು ಸಮಪಾಲು ಅಂತ ಏನು ಸರ್ಕಾರದ ಸ್ಲೋಗನ್ ಇದೆ, ಅದ್ರ ಪ್ರಕಾರ ಒಂದು SC/ST ಮತ್ತೆ OBCಗಳಿಗೆ 50% ವರೆಗೂ ರಿಸರ್ವೇಶನ್ ಕೊಟ್ಟು ಅಂದ್ರೆ ಕೆಳವರ್ಗನ ಮೇಲ್ಕೆತ್ತುವಂತ ಒಂದು ಯೋಜನೆ ಇದೆ ಸರ್. ಅದನ್ನ ಒಂದು ಸದುದ್ದೇಶದಿಂದ ಸರ್ಕಾರ ಏನು ಒಂದು ಯೋಜನೆ ಮಾಡಿದೆ, ಅದನ್ನ ನಮ್ಮ ಅಧಿಕಾರಿ ವರ್ಗ ಏನ್ ಮಾಡ್ತಿದೆ, ಅದನ್ನ ಕ್ಲೀನ್ ಆಗಿ ನೀವು ಹೇಳ್ದಂಗೆ ಚಾಪೆ ಕೆಳಗೆಲ್ಲ ರಂಗೋಲಿ ಕೆಳಗೆ ತೋರೋ ಕೆಲಸ ಮಾಡ್ತಿದ್ದಾರೆ. ಅದು ಯಾವ ರೀತಿ ಅಂತಂತಂದ್ರೆ, ಈಗ ಸರ್ಕಾರ ಹೇಳುದು 1 ಕೋಟಿವರೆಗಿನ ಎಲ್ಲಾ ಕಾಮಗಾರಿಗಳನ್ನ ನೀವು ನಿರ್ವಹಿಸ್ಬೇಕಂತಂದ್ರೆ ಅದರಲ್ಲಿ ರಿಸರ್ವೇಶನ್ ಕೊಡ್ಬೇಕಂತಿದೆ. ಈಗ ನಾವು ಯೋಜನಾ ಅಧಿಕಾರಿಗಳನ್ನ ನೋಡಿದ್ವಿ, MD ಅವ್ರು ನೋಡ್ಲಿಕ್ಕಾಗಿಲ್ಲ, ಮಿನಿಸ್ಟರ್ ಬಂದಿದ್ರ, ಆ ಮೀಟಿಂಗ್ ನಲ್ಲಿ ಇದ್ದ ಸಮಯದಲ್ಲಿ ಅವ್ರನ್ನ ಭೇಟಿ ಮಾಡಿದ್ವಿ. ಅವ್ರು ಇಷ್ಟೇ ಹೇಳಿದ್ದ, ನಂದೇನಿಲ್ಲ, ಅಲ್ಲಿಂದ ಏನ್ ಡೈರೆಕ್ಷನ್ಸ್ ಬರುತ್ತೆ ಅದನ್ನ ಅಷ್ಟೇ ನಾನು ಮಾಡ್ತೀನಿ. ಯಾರು ಹೇಳಿದ ಮಾತು? ಯೋಜನಾಧಿಕಾರಿಗಳು ಇಲ್ಲಿ ಇರೋದು ರಮೇಶ್ ಅವ್ರು ಹೇಳಿದ್ರು. ಅವ್ರು ಹೇಳಿದಾಗ ನಾವೇನ್ ಹೇಳಿದ್ವಿ, ಸ್ವಾಮಿ ತಾವು ಕೂಡ ಅಧಿಕಾರಿ ಇದ್ದೀರಿ, ತಮ್ಮ ನಾಲೆಡ್ಜ್ ಇರಬೇಕು. ಸರ್ಕಾರ ಏನ್ ನಿಯಮಾವಳಿಗಳು ಮಾಡಿದೆ ಅದನ್ನ ತಾವು ತಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕು. ಸ್ವಾಮಿ, ಈ ರೀತಿ ಒಂದು ಸದುದ್ದೇಶದ ಕಾರ್ಯಕ್ರಮ ಮಾಡಿದೆ, ಎಲ್ಲರಿಗೂ ಹಂಚಿಕೆ ಆಗಬೇಕು ಅಂತೇಳಿ ನೀವು ಗಮನ ತಂದು ಕೆಲಸ ಮಾಡ್ಬೇಕಾದ್ರೆ ನಿಮ್ದು ಕರ್ತವ್ಯ ಇದೆ ಅಂತ ಹೇಳಿದೀವಿ. ಇಲ್ಲಿ ಏನಾಗ್ತಿದೆ ಅಂದ್ರೆ ಸರ್, ಡಿವಿಷನ್ ವೈಸ್ ಒಂದು ಸಬ್ ಡಿವಿಷನ್ ಮತ್ತೆ ಡಿವಿಷನ್, ಯಾವುದೇ ಟ್ರಾನ್ಸ್ಫಾರ್ಮರ್ 1 ಕೋಟಿ ಟ್ರಾನ್ಸ್ಫಾರ್ಮರ್ ಇದ್ರಲ್ಲ, ಒಂದು ಟ್ರಾನ್ಸ್ಫಾರ್ಮರ್ ಎಕ್ಸಿಕ್ಯೂಷನ್ ಆಗ್ಬೇಕು ಅಂತಂದ್ರೆ ಒಂದು ಲೈನ್ಗೆ ಒಂದು 10 ರಿಂದ 15 ಲಕ್ಷ 20 ಲಕ್ಷ ಒಂದು 20 ಲಕ್ಷ ಒಂದು ಸಬ್ ಡಿವಿಷನ್ ನಲ್ಲಿ ಅಂತವು 10 ಆದ್ರೂ ಕೂಡ ಡಿಫ್ರೆಂಟ್ ಇರುತ್ತೆ. ಹೌದು, ಒಂದು ಡಿವಿಷನ್ಗೆ ಅಂತದೆಲ್ಲ ಮಾಡಿ ಪ್ಯಾಕೇಜ್ ಮಾಡ್ಬಿಟ್ಟು ಒಂದು ಡಿವಿಷನ್ಗೆ ಒಂದು 15 ಕೋಟಿ ಬರೋ ತರ ಮಾಡ್ತಾರಂತೆ. ಈಗ ಏನ್ ಮಾಡ್ತಿದ್ದಾರೆ, ಈಗ ಸರ್ಕಾರ ಹೇಳಿದೆ ಇವ್ರಿಗೆ 1 ಕೋಟಿವರೆಗೂ ಕೊಡ್ಬೇಕಂತ. ನಾನು 1 ಕೋಟಿ ದಾಟಿಸ್ಬಿಟ್ರೆ ಒಟ್ಟಲ್ಲಿ ಗುಡಿಸಿ ಗುಂಡಾಂತರ ಮಾಡೋದು ಹಂಗಲ್ಲ ಸರ್. 1 ಕೋಟಿ ಇದನ್ನೇ ದಾಟಿಸ್ಬಿಟ್ರೆ ಅದೇ ನಮ್ಮನ್ನ ಕೇಳಂಗೆ ಇಲ್ಲ. ಅದೇ ಚಿಲ್ಲರೆ ಮಾಡಿದ್ರೆ ತೊಂದ್ರೆ, ಅದನ್ನ ಗುಡಿಸ್ಬಿಟ್ಟು ಗುಂಡಾಂತರ ಮಾಡ್ಬಿಟ್ರೆ ಅದನ್ನೇ ನಾವು ಕೇಳಿದ್ವಿ. ಇದು ನನ್ನ ವ್ಯಾಪ್ತಿ ಬರೋದಿಲ್ಲ, ಇಲ್ಲಿ ನನ್ನ ಹತ್ರಕ್ಕೆ ಬರ್ಲಿಕ್ಕೆ ಅಷ್ಟೇ. ಒಂದು ಡಿವಿಷನ್ ಇಂದ 15 ಕೋಟಿ ಕೊಟ್ಟಿದ್ದಾರೆ. 15 ಕೋಟಿಗೆ ಏನಿದೆ, ನಾನು ಬಲ್ಕ್ ಟೆಂಡರ್ RC ಟೆಂಡರ್ ಕರೀತಿದ್ದೀನಿ, ಇದು ನಿಮ್ ವ್ಯಾಪ್ತಿಗೆ ಬರೋಲ್ಲ ಅಂತ ಹೇಳ್ತಿದ್ದಾರೆ. ಸ್ವಾಮಿ, ನಾವು ಪ್ರಶ್ನೆ ಮಾಡೋದು ಇಷ್ಟೇನೆ. ನಾವು ಈಗ ನಮ್ಮ ಕಾರ್ಯದರ್ಶಿ, ನಮ್ಮ ಚೀಫ್ ಸೆಕ್ರೆಟರಿ ಮೇಡಮ್ ಅವ್ರನ್ನು ಕೂಡ ಮೀಟ್ ಮಾಡಿ
ನಮ್ಮ ಒಂದು ಅರ್ಜಿನ ಅಹವಾಲು ಕೊಟ್ಟಿದೀವಿ ಅವ್ರಿಗೆ ಹೇಳಿದೀವಿ ಮೇಡಮ್, ಸರ್ಕಾರ ಏನೊಂದು ಉದ್ದೇಶದಿಂದ ಒಳ್ಳೆ ಕೆಲಸ ಮಾಡ್ತಿದೆ, ಇದನ್ನ ಈ ತರ ಮಾಡಲಿರದ ರೀತಿಯಲ್ಲಿ ಮಾಡ್ತಿದ್ದಾರೆ. ಏನಂತಂದ್ರೆ ಡಿವಿಷನ್ಗಳಲ್ಲಿ ಎಲ್ಲಾ ವರ್ಕ್ನ ಮರ್ಜ್ ಮಾಡಿ ಒಂದು 50 ಲಕ್ಷಕ್ಕೂ ಮಾಡ್ಬೋದು ಸರ್. ಒಂದು 5 ಟ್ರಾನ್ಸ್ಫಾರ್ಮರ್ ಲೈನ್ ವರ್ಕ್ಸ್ ಎಲ್ಲ ಬಿಡಿಬಿಡಿಯಾಗೆ ಬರೋದು, ಅದನ್ನೇ ತುಂಡು ಗುತ್ತಿಗೆ ಅನ್ನೋದು, ಬಿಡಿಬಿಡಿಯಾಗೆ ಬರೋದು. ಅದನ್ನೇನೆ ಇವ್ರು 50 ಲಕ್ಷ 1 ಕೋಟಿ ಒಳಗಡೆ ಕರೆದ್ರೆ, ಈಗ ಏನಂತಂದ್ರೆ ನಮ್ಮ ಕಾಂಟ್ರಾಕ್ಟರ್ಗಳು ಏನಿದಾರೆ ಅಲ್ಲಿ ಲೋಕಲ್ ಏನ್ ಸಮಸ್ಯೆಗಳಿರುತ್ತೆ, ಒಂದ್ 5-10 ಕಂಬ ಮುರಿದೋಗ್ಬಿಡ್ತು ಅಂದ್ರೆ ಇಮಿಡಿಯೇಟ್ ಕರೆಯೋದು RC ಕಾಂಟ್ರಾಕ್ಟರ್ನಲ್ಲ, ನಮ್ಮವ್ರು ಅಲ್ಲಿ ಕೆಲಸ ಮಾಡ್ತಾರೆ, ಗುತ್ತಿಗೆದಾರನ ಗುತ್ತಿಗೆದಾರರ ಕೆಲಸ ಮಾಡಿ ಸಹಕಾರ ಕೊಟ್ಕೊಂಡು ಡಿಪಾರ್ಟ್ಮೆಂಟ್ ನ ಇಲ್ಲಿ ಸ್ವಚ್ಛವಾಗಿ ಕಟ್ಕೊಂಡ್ ಬಂದಿರೋದು ಇಲ್ಲಿವರೆಗೂ. ಸೊ ಇವ್ರು ಬೇಕಿಲ್ಲ, ಯಾವ ಕಾರಣ ಅಂತ ನಮ್ಗೆ ಅದ್ರ ನಿಗೂಢತೆ ಅರ್ಥ ಆಗ್ತಿಲ್ಲ. ಯಾಕೆ RC ಕಾಂಟ್ರಾಕ್ಟರ್ ಮೇಲೆ ಅಷ್ಟೊಂದು ಪ್ರೀತಿ, ಸಣ್ಣ ಕಾಂಟ್ರಾಕ್ಟರ್ ಮೇಲೆ ಇವ್ರಿಗೆ ಯಾಕೆ ಬೇಸರ ಇವಾಗ ಈ ವಿಡಿಯೋ ನಾನು ಹೇಳ್ತೀನಿ ಯಾಕೆ ಗೊತ್ತಾಗ್ತಿಲ್ಲ. ಸೊ ಆ ಕಾರಣದಿಂದ ಮೇಡಮ್ ಅವ್ರಿಗೆ ಹೇಳಿದೀವಿ, ಮೇಡಮ್ ಕೂಡ ಹೇಳಿದ್ದಾರೆ ಈಗ ನಾನು ಡಿವಿಷನ್ ವೈಸ್ ಮತ್ತೆ ತಾಲೂಕು ಮಟ್ಟದಲ್ಲಿ ಎಷ್ಟೆಷ್ಟು ಕಾಮಗಾರಿಗಳು ಯಾವ ರೀತಿ ಇದೆ ಅಂತೇಳಿ ನಾನು ವರದಿ ತರಿಸ್ಕೊಡ್ತೀನಿ ತದನಂತರ ಅಂತ. ನಾವು ಇದನ್ನೇ ಹೋರಾಟ ಇಲ್ಲಿಗೆ ನಿಲ್ಲಿಸೋದಿಲ್ಲ. ನಮ್ಮ ಒಂದು ವ್ಯವಸ್ಥಾಪಕ ನಿರ್ದೇಶಕರನ್ನ ಭೇಟಿ ಮಾಡಿ ಈಗ ಲೆಟರ್ ಕೊಟ್ಟಿದ್ದೀವಿ, ಮತ್ತೊಮ್ಮೆ ಅವ್ರನ್ನ ಭೇಟಿ ಮಾಡಿ ಅವ್ರ ಗಮನಕ್ಕೆ ತರ್ತೀವಿ. ಸರ್ ಡಿವಿಷನ್ ವೈಸ್ ನಲ್ಲಿ ಏನು ಸ್ಪ್ಲಿಟ್ ಮಾಡಿ ಹೇಳೋದು ನಮ್ಮ ಇಷ್ಟೇ ಸರ್. ಬೆಂಗಳೂರು ಟು ಮೈಸೂರು ಕಾರಿಡಾರ್ ಇರ್ತದೆ, 1000 ಕೋಟಿ ಪ್ರಾಜೆಕ್ಟ್, ಅದನ್ನ ಒಬ್ರು ಕೊಡ್ತಿರೋ ಟೆಕ್ನಿಕಲ್ ಇರೋರು ಕೊಡಿ ಬೇಡ ಅಂತ ಹೇಳಲ್ಲ. ಈ BBMP ನಲ್ಲಿ ಒಂದೊಂದು ರೋಡ್ಗಳು ಇರ್ತವೆ, ಅವನ್ನೆಲ್ಲ ರೋಡ್ನ ಒಟ್ಟುಗೂಡಿಸ್ಬಿಟ್ಟು ಒಬ್ಬರು ಕೊಡೋ ಬದಲು 100 ಜನ ಕಾಂಟ್ರಾಕ್ಟ್ ಇರ್ತಾರೆ, 100 ಜನ ಕೊಟ್ಟರೆ ಸ್ವಚ್ಛವಾಗಿ ಇಮಿಡಿಯೇಟ್ ಆಗಿ ಕೆಲಸ ಮಾಡ್ಕೊಡ್ತಾನಲ್ವಾ. ಅದೇ ರೀತಿನಲ್ಲೇನೆ ನಾವ್ ಹೇಳ್ತಿರೋದು ನಮ್ಮ ಸಬ್ ಡಿವಿಷನ್ ವ್ಯಾಪ್ತಿಗಳಲ್ಲಿ ಏನೇನಿದೆ ನಿಮ್ದು ಎಸ್ಟಿಮೇಷನ್ಸ್ ಡೀಟೇಲ್ಸ್ ತಗೊಳ್ಳಿ. ಮತ್ತೆ ನಮ್ಮ ಡಿಮ್ಯಾಂಡ್ ಇಷ್ಟೇ ಸರ್, ನೀವೆಲ್ಲ ಟೆಂಡರ್ ಮೀಟಿಂಗ್ಸು ನೀವೇನ್ ಮಾಡ್ತಿರಲ್ಲ, ಅಕ್ಯುಮುಲೇಟ್ ಮಾಡ್ತಿರಲ್ಲ, ಅಲ್ಲಿ ನಮ್ಮ ಸರ್ಕಾರದ ಸದುದ್ದೇಶ ಪೂರ್ತಿ ಆಗ್ಬೇಕಂದ್ರೆ ನಮ್ಮ ಪ್ರತಿನಿಧಿ ಒಬ್ಬರಲ್ಲಿ ಇರಬೇಕು. ಮತ್ತೆ ಅವರೆಲ್ಲ ಒಟ್ಟುಗೂಡಿಸಿದ್ದಕ್ಕೆ ಶರ ಕೊಡಬೇಕು. ಯಾವ ಕಾರಣಕ್ಕೆ, ಯಾವ ಸದುದ್ದೇಶಕ್ಕೆ ಎಲ್ಲ ವರ್ಕ್ಗಳನ್ನ ಮರ್ಜ್ ಮಾಡಿ ಗುಡ್ಡೆ ಹಾಕ್ಬಿಟ್ಟು ಒಬ್ಬನ ಕೊಡ್ತಿದ್ದೀರಿ, ಯಾವುದೋ ಒಬ್ಬನ ಶ್ರೀಮಂತನ್ ಮಾಡ್ತಿದ್ದೀರಿ, ಅವನು ಕೂಡ ಬಂದು ನಮ್ಮವ್ರಿಗೆ ಸಪೋರ್ಟ್ ಕೊಡ್ತಾನೆ. ಇದು ಒಂಥರ ಗುಲಾಮ್ಗಿರಿ ಆಗ್ಬಿಟ್ಟಿದೆ. ಡೈರೆಕ್ಟ್ ಆಗಿ ನಮ್ಮ ಗುತ್ತಿಗೆದಾರರಿಗೆ ಕೊಟ್ರೆ ಉತ್ತಮ ಕೆಲಸನೂ ಮಾಡ್ಕೊಡ್ತಾರೆ, ಟೈಮ್ ಕೆಲಸಗಳು ಆಗ್ತದೆ. ನಾವು ಅದಕ್ಕೆ ನಮ್ಮ ಸಂಘದಿಂದ ಏನು ಸಹಕಾರ ಕೊಡ್ತೀವಿ, ಸಾಮಾಜಿಕ ಒಂದು ಬೆಳವಣಿಗೆ ಕೂಡ ಆಗ್ತದೆ. ಇದು ನಮ್ಮ ಒಂದು ಉದ್ದೇಶ ಸ್ವಾಮಿ. ಅದಕ್ಕೋಸ್ಕರ ನಾವು ಈಗ ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮ ಹೋರಾಟ ಇವತ್ತು ಶುರುವಾಗಿದೆ, ಇದು ನಿಲ್ಸೋದಿಲ್ಲ. ಸರ್ಕಾರದ ಸದುದ್ದೇಶ ಅದು ಪೂರ್ತಿ ಆಗ್ಲೇಬೇಕು. ನಮ್ಮ ಗುತ್ತಿಗೆದಾರರಿಗೆ ಸಂಪೂರ್ಣವಾಗಿ ಕೆಲಸ ಸಿಗಬೇಕು. ಇವತ್ತಂತೂ OC/CC ಸಮಸ್ಯೆಗಳಿಂದ ಬಹಳ ಸಮಸ್ಯೆ ಆಗಿದೆ. ಅದ್ರ ವಿಚಾರನೂ ಕೂಡ ನಾವು ಚೀಫ್ ಸೆಕ್ರೆಟರಿ ಹತ್ರ ಚರ್ಚೆ ಮಾಡಿದ್ದೀವಿ. ಕಳೆದ ಬಾರಿ ಹೋಗಿದ್ದಾಗ ಮೇಡಮ್ ನೀವು ಹೇಳಿದ್ರಿ ರೆವಿನ್ಯೂ ಸೈಟ್ಗೆಲ್ಲ ಪ್ಲಾನ್ ಸ್ಯಾಂಕ್ಷನ್ ಕೊಡ್ತೀವಿ ಅಂತ ಹೇಳಿದ್ರಿ. ಯಾವುದೇ ಈಗ ನಮ್ಮ ಪುರಸಭೆಯಲ್ಲಿ ಇಲ್ಲೆಲ್ಲ ಹೋದ್ರೆ ಯಾವ್ದು ನಾವು ಒಮ್ಮೆ ಮಾಡ್ತಿಲ್ಲ, ಅವ್ರಿಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನೇ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಅಧಿಕಾರಿಗಳಿಗೆ ಯಾವ ರೀತಿ ಪ್ಲಾನ್ ಸ್ಯಾಂಕ್ಷನ್ ತಗೊಬೇಕು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಅದಕ್ಕೆ ಅವ್ರು ಹೇಳಿದ್ದಾರೆ ನೀವೆಲ್ಲ ಅರ್ಜಿಗಳನ್ನ ಕೊಡಿ, ಅರ್ಜಿ ಕೊಟ್ಟು ಎಲ್ಲ ಅರ್ಜಿಗಳನ್ನ ಪಟ್ಟಿ ತಗೊಂಡು ನನ್ನ ಬಳಿ ಬನ್ನಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ದಿಟ್ಟಿನಲ್ಲೂ ಕೆಲಸ ಮಾಡ್ತೀವಿ. ನಮ್ದು ಇಷ್ಟೇ ಸರ್, ಎಲ್ಲರೂ ಸಮಾಜದಲ್ಲಿ ಉತ್ತಮ ಕೆಲಸ ಬಾಳ್ಬೇಕು, ಇದಷ್ಟೇನೆ. ಅದಕ್ಕೆ ನಮ್ಮ ಅಧಿಕಾರಿ ವರ್ಗ ಕೂಡ ಅದನ್ನ ಅರ್ಥ ಮಾಡಿಕೊಂಡು ತಳಮಟ್ಟದಲ್ಲಿ ಏನಿದೆ 1 ಕೋಟಿ ಒಳಗಡೆ ಕಾಮಗಾರಿಗಳನ್ನ ಸ್ಪ್ಲಿಟ್ ಮಾಡಿ ಎಲ್ಲರಿಗೂ ಕೆಲಸ ದೊರಕೋ ತರ ಮಾಡಿಕೊಟ್ರೆ ತುಂಬಾ ಸಂತೋಷ ಅಷ್ಟೇ. ಇದು ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾವುದು ಫಾಲೋ ಅಪ್ ಮಾಡ್ತಾ ಇಲ್ಲ. ಇವರು ಗ್ಲೋಬಲ್ ಟೆಂಡರ್ ಮಾಡಿ ಕೆಲವರು ಬಂಡವಾಳಶಾಹಿಗಳಿಗೆ ಟೆಂಡರ್ ಮಾಡಿಕೊಡೋ ಉದ್ದೇಶದಿಂದ ನಮ್ಮ ಸರ್ಕಾರದ ಕಾನೂನು ಕಟ್ಲೆಗಳನ್ನ ಯಾವುದು ಪಾಲಿಸ್ತಾ ಇಲ್ಲ. ಇವ್ರ ಇಂಟೆನ್ಷನ್ ಏನು ಅಂತಂದರೆ ಯಾರೋ ದೊಡ್ಡ ಕಾಂಟ್ರಾಕ್ಟರ್ಗಳು, RC ಕಾಂಟ್ರಾಕ್ಟರ್ಸ್, ಗ್ಲೋಬಲ್ ಟೆಂಡರ್ಸು ಅದೇ ಮಾಡೋ ಉದ್ದೇಶದಲ್ಲಿ ಇದು ಯಾವುದೇ ಸರ್ಕಾರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗಾಳಿಗೆ ತೂರಿ ಇವರು ನಮ್ಮ ಕಾಂಟ್ರಾಕ್ಟರ್ಗೆಲ್ಲ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಟೋಟಲಿ ಇವ್ರು ಬೆಸ್ಕಾಮ್ MD ಇಂದ ಹಿಡ್ದು ಚೀಫ್ ಸೆಕ್ರೆಟರಿಯಿಂದ ಹಿಡ್ದು ಮಿನಿಸ್ಟ್ರಿಂದ ಹಿಡ್ದು ಎಲ್ಲರೂ ಮಾಡ್ತಾ ಇದ್ದಾರೆ. ಈ ರೂಲ್ಸು SC/STಗಳಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಕೊಡಬೇಕಾದು ಬುಕ್ಕಲ್ಲಿ ಮಾತ್ರ ಇದೆ. ಇದು ಯಾವುದೇ ಇಂಪ್ಲಿಮೆಂಟ್ ಇಲ್ಲಿ ಮಾಡಿಲ್ಲ. ಇರೋದ್ರಲ್ಲಿ BBMPನಲ್ಲಿ ಮಾಡಿದ್ದಾರೆ, ಬೆಸ್ಕಾಮ್ ಅನ್ನಲ್ಲಿ ಮಾಡ್ತಾ ಇಲ್ಲ. ಎಲ್ಲ ಮರೆ ಮಾಚಿ ಕೆಲಸ ಮಾಡ್ತಾ ಇದ್ದಾರೆ. ಬರೀ ಟೆಂಡರ್ಸು, ಗ್ಲೋಬಲ್ ಟೆಂಡರ್ಸು, RC ಟೆಂಡರ್ಸ್ ಅಷ್ಟೇ ಮಾಡ್ತಾ ಇರೋದು. ಸಪ್ರೇಟ್ ಪರ್ಟಿಕ್ಯುಲರ್ ಆಗಿ SC/STಗೆ ಅಂತ ಯಾವುದೇ ಟೆಂಡರ್ಸ್ ಇವರು ಇವತ್ತವರೆಗೂ ಮಾಡಿಲ್ಲ. ಇದ್ರ ಬಗ್ಗೆ ನಾವು ಇನ್ನು ಮುಂದಕ್ಕೆ ಇವತ್ತೆಲ್ಲ ಕೊಟ್ಟಿದ್ದೀವಿ, ಮೆಮೊರಂಡಮ್ ಎಲ್ಲ ಕೊಟ್ಟಿದ್ದೀವಿ. ಇನ್ನು ಮುಂದಕ್ಕೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಇವತ್ತು ಈ ನಿಮ್ಮ ವಾಹಿನಿ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಸರ್, ಇವಾಗ ನಿಮ್ಮ ಹೋರಾಟ ಸರಿ, ಇದೇನು ಮೊದಲನೇ ಹೋರಾಟ ಅಲ್ಲ, ಅಥವಾ ಇದೇನು ಕಣ್ಣಿಗೆ ಕಾಣಿಸ್ತಿದ್ದಂಥದ್ದು, ಅಥವಾ ಇದರಲ್ಲಿ ಯಾವುದೇ ರೀತಿಯಾದ ಕರಪ್ಷನ್ ಇಲ್ಲ ಅಂತ ಹೇಳಕ್ಕೆ ಸರ್ಕಾರಕ್ಕೂ ಸಾಧ್ಯವಿಲ್ಲ, ಇಲ್ಲಿ ಸಂಬಂಧಪಟ್ಟಂತ MD ಅವ್ರಿಗೂ ಸಾಧ್ಯ ಇಲ್ಲ. ಇದು ಪ್ರತಿ 5 ಕಂಪನಿಗಳಲ್ಲಿ ನಡೀತಿರುವಂತ ಒಂದು ಅಕ್ರಮ ಅವ್ಯವಹಾರ ಅಂತ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗಿದೆ. ಸರ್, ಓವರಾಲ್ ಆಗಿ ಇವತ್ತು ತುಂಡು ಗುತ್ತಿಗೆಗೂ
ಮತ್ತು ಬಲ್ಕ್ ಕಾಂಟ್ರಾಕ್ಟರ್ಗೂ ಇರೋ ವ್ಯತ್ಯಾಸ ಏನು ಸರ್? ಸರ್ ತುಂಡುಗುತ್ತಿಗೆ ಆಯ್ತು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಪ್ರಾಕ್ಸಿಮೇಟ್ 15,000 ಜನ ಕಾಂಟ್ರಾಕ್ಟರ್ ಇದ್ದೀವಿ. ಹಾ. ತುಂಡುಗುತ್ತಿಗೆ ಕೊಟ್ರೆ ಕಡಿಮೆ ಅಂತ ಅಂದ್ರೆ ಒಂದು 7,500 ಜನ ಕಾಂಟ್ರಾಕ್ಟರ್ಗೆ ಕೆಲಸ ಸಿಗುತ್ತೆ. ಹೌದು. ಈಗ ಬಲ್ಕ್ ಆಗಿ ಕೊಟ್ರೆ ನೀವು ಪ್ರಾಜೆಕ್ಟ್ ಮಾಡಿಕೊಟ್ರೆ ಬರೀ ಇಲ್ಲಿ MD ಚೀಫ್ SC ಅವ್ರ ಲೆವೆಲ್ ಅಲ್ಲಿ ಮಾತ್ರ ಅದು ವ್ಯವಹಾರ ನಡೆಯುತ್ತೆ, ಅಪ್ರೂವಲ್ ಆಗುತ್ತೆ. ಇವತ್ತು ನಾವು ಕಾಂಟ್ರಾಕ್ಟರ್ ಯಾವುದಕ್ಕೆ ಬೀದಿಗೆ ಬಂದಿದ್ದೀವಿ ಅಂತಂದ್ರೆ ಯಾವತ್ತೂ ನಾವು ಬರೀ ಮನೆಗಳು ಸಣ್ಣ ಪುಟ್ಟ ಇಂಡಸ್ಟ್ರೀಸ್ ಅಂತಾನೆ ನಂಬ್ಕೊಂಡಿದೀವಿ. ನಮ್ಮ ಕಾಂಟ್ರಾಕ್ಟರ್ ಯಾರು ಟೆಂಡರ್ ಬರ್ಲಿಲ್ಲ. ಟೆಂಡರ್ ಅಲ್ಲಿ ಬಂದಿದ್ದವರು ನಮ್ ಕಣ್ಮುಂದೆ ನೋಡ್ತಾ ಇದೀವಿ. 5 ವರ್ಷ ಟೆಂಡರ್ ಬಂದ್ಬಿಟ್ಟು ಇಲ್ಲಿ ಆಫೀಸರ್ಸ್ ಜೊತೆ ಮಿಂಗಲ್ ಆಗಿದ್ದವ್ರು ಇವತ್ತು 500 ಕೋಟಿ ಮಾಡಿದ್ದಾರೆ. MLA ಆಗಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಕಸ ಗುಡಿಸೋದು ಅವ್ರದೇ ಟೆಂಡರು, ಮರ ಕಟ್ ಮಾಡೋದು ಅವ್ರದೇ ಟೆಂಡರು, ಎಲ್ಲ ಅವರೇ ಮಾಡೋದಾದ್ರೆ ನಮ್ಗೆ ಲೈಸೆನ್ಸ್ ಅವಶ್ಯಕತೆ ಇಲ್ಲ. ಲೈಸೆನ್ಸ್ ಕೊಟ್ಬಿಟ್ಟು ಬಡವ್ರ ಮಕ್ಳಿಗೆ ಒಂದು GST ಮಾಡಿಸಿ ಒಂದು ನೀವು ಆಫೀಸ್ ಮಾಡಿ ಲೈಸೆನ್ಸ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಅದಕ್ಕೆ 1 ಲಕ್ಷನೋ 2 ಲಕ್ಷನ ಖರ್ಚು ಮಾಡಿ ಎಲ್ಲ ಮಾಡಿ ಪಾಪ ಲಾಸ್ಟಲ್ಲಿ ಅವ್ರದ್ದು ಹೊಟ್ಟೆಗೆ ಊಟ ಇಲ್ಲದೆ ಸಾಯ್ತಾ ಇದ್ದಾರೆ ಲೈಸೆನ್ಸ್ ತಗೊಂಡು. ಇವತ್ತು ಯಾರಿಗೂ ಕೆಲಸ ಇಲ್ಲ. ಅದನ್ನ ಇಲ್ಲಿ ಸಣ್ಣ ಪುಟ್ಟದವ್ರಿಗೆ ಕೆಲಸ ಮಾಡ್ಕೊಡ್ಬೇಕು ಅನ್ನೋ ಇದನ್ನು ಈ ಆಫೀಸರ್ಸ್ಗಿಲ್ಲ. ಇರೋ ರೂಲ್ಸ್ನು ಫಾಲೋ ಅಪ್ ಮಾಡ್ತಾ ಇಲ್ಲ. ತುಂಡುಗುತ್ತಿಗೆ ಕೊಟ್ರೆ ಕಡಿಮೆ ಅಂತಂದ್ರೆ 7,000 to 8,000 ಜನ ಕೆಲಸ ಸಿಗುತ್ತೆ ನಮ್ಮ ಲೋಕಲ್ ಕಾಂಟ್ರಾಕ್ಟರ್ಸ್ಗೆ. ನಾವು ಬರೀ ಮನೆ ಫ್ಯಾಕ್ಟ್ರಿಗೆ ನಂಬ್ಕೊಂಡಿರೋದು ಏನಿಲ್ಲ ಸರ್. ಇವಾಗ ತುಂಡುಗುತ್ತಿಗೆ ಯಾಕೆ ಕೊಡಲ್ಲ, ಬಲ್ಕ್ ಕಾಂಟ್ರಾಕ್ಟ್ ಯಾಕೆ ಕೊಡ್ತಾರೆ ಸರ್? ತುಂಡುಗುತ್ತಿಗೆ ಕೊಟ್ರೆ ನಾನು ಸಣ್ಣ ಕಾಂಟ್ರಾಕ್ಟರ್, ನಾನು ಬರೀ AE ಲೆವೆಲ್ ಅಲ್ಲೇ ಮುಗಿಸ್ಕೊಂತೀನಿ. ಸರಿ. ಬಲ್ಕ್ ಕಾಂಟ್ರಾಕ್ಟ್ ಕೊಟ್ರೆ AE ಲೆವೆಲ್ ಬರಲ್ಲ, ಅವ್ರು MD ಚೀಫ್ ಅವ್ರ ಲೆವೆಲ್ ಅಲ್ಲಿ ಬರ್ತಾರೆ. ಅವ್ರಿಗೆ ಯಾವ ತರ ಬೇಕು ಅವ್ರು ಮಾಡ್ಕೊಂಡಿದ್ದಾರೆ ಸರ್. ಓಕೆ, ಎಸ್, ಥ್ಯಾಂಕ್ ಯು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಂದು ರಿಕ್ವೆಷನ್ ಕೂಡ ಬಂದಿದ್ದಾರೆ. SC ಮೀಸಲಾತಿ ಟೆಂಡರ್ಗಳನ್ನ ಸಮರ್ಪಕವಾಗಿ ಹಂಚಿ ಅಂತ. ಇವತ್ತು ಸರ್ಕಾರಗಳು ಯಾವುದೋ ಒಂದು ಯೋಜನೆಯನ್ನು ತರುತ್ತೆ, ಆದರೆ ಅಧಿಕಾರಿಗಳು ಅದನ್ನ ಅಡ್ಡದಾರಿ ಇಡಿಸುವಂತಹ ಕೆಲಸ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡ್ತಾ ಬರ್ತಾ ಇದ್ದಾರೆ, ಮುಂದಕ್ಕೂ ಮಾಡ್ತಾರೆ, ಇವತ್ತು ಮಾಡ್ತಾ ಇದ್ದಾರೆ. ಆ ರೀತಿಯ ಒಂದು ರಿಕ್ವೆಷನ್ ಮತ್ತು ಅವರ ಒಂದು ಬೇಡಿಕೆ, ಅವರ ಒಂದು ಹಕ್ಕನ್ನು ಕೇಳೋದಕ್ಕೆ ಇವತ್ತು ಅವರ ಸಂಘದ ಮುಖಾಂತರ ಬೆಸ್ಕಾಂ MD ಅವ್ರನ್ನ ಭೇಟಿ ಮಾಡಿದ್ದಾರೆ. ಇದೊಂದು ಅಹವಾಲನ್ನ ಕೊಟ್ಟಿದ್ದಾರೆ ಸಂಬಂಧಪಟ್ಟಂಥವ್ರಿಗೆಲ್ಲ. ಅವರೆಲ್ಲ ಕೈ ತೊಳ್ಕೊಳ್ಳೋದು ಸಹಜವಾಗಿ ಇವ್ರಿಗೆಲ್ಲರಿಗೂ ಅನುಭವನೇ, ಜೊತೆಯಲ್ಲಿ ನಮಗೂ ಅನುಭವನೇ. ಈ ವಿಡಿಯೋ ನೋಡ್ತಿರೋರು ನಿಮಗೂ ಅನುಭವ ಆಗಿರುತ್ತೆ. ಒಟ್ಟಾರೆಯಾಗಿ ಒಂದು ಟೆಂಡರ್ನ ಮುಖಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡು ಸರ್ಕಾರದಿಂದ ಬರುತ್ತೆ, ಅದನ್ನು ಸದ್ಬಳಕೆ ಮಾಡ್ಕೊಳ್ಳದೆ ಅವರು ಮನಸ್ಸಿಗೆ ಬಂದಂಗೆ ಕೆಲಸ ಮಾಡಿ ಒಬ್ಬ ಹಿರಿಯ ಮತ್ತು ಬಂಡವಾಳಶಾಹಿ ಕೈಲಿ ಒಂದು ಯೋಜನೆಯನ್ನು ಕೊಟ್ಟಾಗ ಅವನಿಗೆ ಮನಸ್ಸಿಗೆ ಬಂದಂಗೆ ಕೆಲಸ ಮಾಡಿಸ್ತಾನೆ, ಕಳಪ ಕಾಮಗಾರಿಗಳನ್ನ ಮಾಡಿಸ್ತಾನೆ. ಅವನನ್ನ ಪ್ರಶ್ನೆ ಮಾಡುವಂತ ಯಾವುದೇ ಅಧಿಕಾರಿ ನಾಳೆಗೆ ಆ ಸೀಟಲ್ಲಿ ಇರಲ್ಲ. ಅವನು ಆ ರೀತಿ ಧಮಕಿ ಹಾಕಿಸ್ತಾನೆ, ಇರಬೇಕಾ ಹೋಗ್ಬೇಕಾ ಅಂತ ಕೇಳ್ತಾನೆ. ಆ ಮಟ್ಟದ ಬಲ್ಕ್ ಕಾಂಟ್ರಾಕ್ಟರ್ RC ಗುತ್ತಿಗೆದಾರರು ಪ್ರತಿಯೊಂದು ಕಂಪ್ನಿಯಲ್ಲಿ ಇದ್ದಾರೆ. ಅದಕ್ಕೆ ಅನುಭವ ಬಂದ ಪ್ರತಿಯೊಬ್ಬ ಅಧಿಕಾರಿನೂ ಇದ್ದೇ ಇರ್ತಾರೆ. ಒಟ್ಟಾರೆಯಾಗಿ ಇವರು ಬಲ್ಕ್ ಕಾಂಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, ಒಂದು ಬಲ್ಕ್ ಆಗಿ ಕಾರ್ಪೊರೇಟ್ ಆಫೀಸ್ ತಲುಪುತ್ತೆ. ತುಂಡು ಗುತ್ತಿಗೆ ಮಾಡಿದಾಗ EE ಲೆವೆಲಲ್ಲಿ ಮುಗಿದೋಗುತ್ತೆ, ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೆವೆಲಲ್ಲಿ ಮುಗಿದೋಗುತ್ತೆ. ಅದು ಕಾರ್ಪೊರೇಟ್ ಆಫೀಸಲ್ಲಿ ಕೂತಿರೋದು ಇಷ್ಟ ಆಗಲ್ಲ. ಯಾಕಂದರೆ ಒಂದು ಕಾರ್ಪೊರೇಟ್ ಆಫೀಸ್ ಬಂದು ಕೂತ್ಕೋಬೇಕಂದ್ರೆ ಅವ್ರದ್ದೇ ಆದ ಒಂದು ಖರ್ಚು ಇರುತ್ತೆ. ಆ ಖರ್ಚಿನ ರಿಟರ್ನ್ ತಗೋಬೇಕು ಅಂದರೆ ಈ ರೀತಿಯ RC ಗುತ್ತಿಗೆಗಳನ್ನ ಕೊಡಲೇಬೇಕಾಗುತ್ತೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಸದ್ಯಕ್ಕೆ ಯಾವ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂದರೆ, ಒಬ್ಬ ಮನುಷ್ಯ ಬದುಕೋದು ಇವತ್ತು ಮನೆ ಕಟ್ಟಕ್ಕಾಗಲ್ಲ, ಮನೆ ಕಟ್ಟಿದ್ರೆ ಕರೆಂಟ್ ಇಲ್ಲ. ಆ ಕರೆಂಟ್ ಕೆಲಸ ಮಾಡೋದಕ್ಕೆ ಗುತ್ತಿಗೆದಾರರ ಕೆಲಸ ಇಲ್ಲ. ಆ ಮನೆ ಕಟ್ಟಬೇಕಾದಂತಹ ಏನು ಕಾರ್ಮಿಕ ವರ್ಗ ಇದೆ ಅವ್ರಿಗೂ ಕೆಲಸ ಇಲ್ಲ. ಇವತ್ತು ಓವರಾಲ್ ಆಗಿ ನಿರುದ್ಯೋಗಿಗಳು ಜಾಸ್ತಿ ಆಗೋದ್ರು ಕರ್ನಾಟಕದಲ್ಲಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಜೊತೆಯಲ್ಲಿ ಸರ್ಕಾರದ ಯೋಜನೆಗಳ ಸಮೇತವಾಗಿ ಇವತ್ತು ಯಾರೋ ಒಬ್ಬನಿಗೆ ತಲುಪ್ತಾ ಇದೆ ಅಂದರೆ ಅವನೊಬ್ಬನೇ ದೊಡ್ಡವನಾಗ್ತಾ ಹೋಗ್ತಾನೆ, ಒಬ್ಬನು MLA ಆಗ್ತಾನೆ, ಇನ್ನೊಬ್ಬನು MP ಆಗ್ತಾನೆ, ಮತ್ತೊಬ್ಬನು ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಕಟ್ಕೊಂಡು ನೆಮ್ಮದಿಯಾಗಿ ಅವ್ರ ತಾಯಿ ಮಕ್ಕಳು ಸಂಸಾರದ ಜೊತೆಲಿ ಜೀವನ ಮಾಡ್ತಾನೆ. ಇವತ್ತು ಸಾಮಾನ್ಯ ವರ್ಗದ ಒಬ್ಬ ಬಡ ಗುತ್ತಿಗೆದಾರ ತನ್ನ ಮನೆಗೆ 2 ಹೊತ್ತಿನ ಊಟಕ್ಕೂ ಒದ್ದಾಡುವಂಥ ಪರಿಸ್ಥಿತಿ ಬಂದು ನಿಂತಿದೆ. ಇವತ್ತೇನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯುತ್ ಗುತ್ತಿಗೆದಾರರ ಸಂಘದ ವತಿಯಿಂದ ಇವತ್ತೇನು ಲೆಟರ್ ಕೊಟ್ಟಿದ್ದಾರೆ, ಅವರ ಏನು ಬೇಡಿಕೆಗಳಿತ್ತು, ಆಶಯಗಳೇನಿತ್ತು ಅವೆಲ್ಲ ನೆರವೇರಲಿ ಅಂತ ನಿಮ್ಮವಣಿ ಕಡೆಯಿಂದ ನಾನು ಸಹ ಕೇಳ್ಕೊತಾ ಇದ್ದೀನಿ. ಇವತ್ತು ಹಲವಾರು ಭಾಗದಿಂದ ಕರ್ನಾಟಕದ ಮೂಲೆ ಮೂಲೆಯಿಂದ ಒಂದಿಷ್ಟು ಜನ ಅವರದೇ ಆದ ಅಹವಾಲುಗಳನ್ನ ಹೊತ್ಕೊಂಡು ಅವ್ರದೇ ಆದ ಕಷ್ಟಗಳನ್ನ ಹೇಳ್ತಾ ಬಂದಿದ್ದಾರೆ. ಆದರೆ CM ಮೀಟಿಂಗು, ಇಂಧನ ಸಚಿವರು ಮೀಟಿಂಗು, ಆ ಮೀಟಿಂಗ್, ಕಾರ್ಪೊರೇಟ್ ಆಫೀಸಲ್ಲಿ ಯಾವಾಗಲೂ ಮೀಟಿಂಗೇ ಇರುತ್ತೆ. ಉದ್ಧಾರದ ಕೆಲಸ ಅಂತೂ ಏನೂ ಆಗಲ್ಲ, ಮೀಟಿಂಗ್ ಅಂತೂ ಖಂಡಿತವಾಗ್ಲೂ ಆಗ್ತಾ ಇರುತ್ತೆ. ಈ ರೀತಿ ಮೀಟಿಂಗ್ಗಳು ನೋಡಿ ಎಲ್ಲರಿಗೂ ಬೇಜಾರಾಗಿದೆ. ಯಾವ ಒಬ್ಬ ಅಧಿಕಾರಿ ಕೈ ಸಿಗಲ್ಲ. ಅದು ಗೊತ್ತಿರೋ ವಿಚಾರ. ಮುಂದಿನ ದಿನಗಳಲ್ಲಿ ಇವರು ಬೇಡಿಕೆಗಳು ನೆರವೇರಲಿ ಮತ್ತು ಎಲ್ಲರಿಗೂ ಸಮರ್ಪಕವಾಗಿ ಕೆಲಸಗಳು ಸಿಗಲಿ ಅಂತ ನಿಮ್ಮ ಕಡೆಯಿಂದ ನಾನು ಸಹ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.